ಪ್ರತಿಪಕ್ಷ ರಾಜಕೀಯ ನಾಯಕ ಬಿಜೆಪಿಯ ಮುಖಂಡ ಉಮೇಶ್ ಕತ್ತಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ರಮೇಶ್ ಜಾರಕಿಹೊಳಿ ಅವರದ್ದು ವೈಯಕ್ತಿಕ ವಿಚಾರ, ಅವರು ಪಕ್ಷಕ್ಕೆ ಬಂದ್ರೆ ಅಫ್ಕೋರ್ಸ್ ಸ್ವಾಗತ ಮಾಡ್ತೀವಿ ಅಂತ ಉಮೇಶ್ ಕತ್ತಿ ಹೇಳಿದ್ದಾರೆ. ಬೆಲ್ಲದ ಭಾಗ್ಯವಾಡಿಯಲ್ಲಿ ಉಮೇಶ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಕ್ರೂಷಲ್ ಆದಂತಹ ಲೀಡರ್ ಅಂತ ಹೇಳಬೇಕು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ. ಉಮೇಶ್ ಕತ್ತಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರದ್ದು ವೈಯಕ್ತಿಕ ವಿಚಾರ, ಆದ್ರೆ ಅವ್ರ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀವಿ ಅಂತ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಇಚ್ಛೆ. ನಮ್ಮ 9 ಸಲ ಈ ಭಾಗದ ಶಾಸಕನಾಗಿ ಈ ಭಾಗದಲ್ಲಿ ಆಗುತ್ತಿರುವಂಥ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತವೆ. ಇವತ್ತು ಸರ್ಕಾರದಲ್ಲಿ 10% ಅಷ್ಟು ಬಜೆಟ್ಟು ಉತ್ತರ ಕರ್ನಾಟಕ ಸಿಗ್ತದೆ, 90% ಬಜೆಟ್ಟು ದಕ್ಷಿಣ ಕರ್ನಾಟಕ ಸಿಗಿದೆ. ಇದು ತಾರತಮ್ಯ ಹೋಗಲಾಡಿಸಲಿಕ್ಕೆ ಇರುವಂಥ ಸರ್ಕಾರ ಕಿತ್ತೊಂದು ಆಶೆಯೊಂದಿಗೆ ನಾವು ಇವತ್ತು ವಿಚಾರ ಮಾಡ್ತಾಯಿದ್ವಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಛಲ ನಮ್ಮದು. ಯಾವುದೇ ಪಕ್ಷದಲ್ಲಿ ನಾನಿಲ್ಲಿ ಉತ್ತರ ಕನ್ನಡ ಭಾಗದ ಅಭಿವೃದ್ಧಿಯೇ ನನ್ನ ಮುಖ್ಯ ಉದ್ದೇಶ. ಬರೋವರೆಗೆ ಸ್ವಾಗತ ಮಾಡ್ತೀವಿ, ನಮ್ಮದೇನು ತೊಂದರೆ ಇಲ್ಲ. ಈಗ ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ. ಇದು ನಡೆದು ಕೇಂದ್ರದಲ್ಲಿ